ಚುನಾವಣಾಧಿಕಾರಿಗಳ ಆದೇಶದ ಮೇರೆಗೆ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ನೇತೃತ್ವದ ತಂಡ ನಂಜನಗೂಡು ಪಟ್ಟಣದಲ್ಲಿ 5 ಕಡೆ ದಾಳಿ ಮಾಡಿದೆ. ಈರೇಗೌಡನಹೊಂಡಿ ಚೆಕ್ಪೋಸ್ಟ್ ಬಳಿ 1 ಪ್ರಕರಣ ಸೇರಿ ಈಗಾಗಲೇ 6 ಜನರ ವಿರುದ್ಧ ಅಬಕಾರಿ ಮತ್ತು ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಪ್ರಕರಣ ದಾಖಲು ಮಾಡಿದೆ. ಅಕ್ರಮ ಮದ್ಯ ಸಾಗಾಟಕ್ಕೆ ಬಳಸಿದ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದ್ದರೂ ನಂಜನಗೂಡಿನಲ್ಲಿ ಅಕ್ರಮ ಮದ್ಯ ಸಾಗಾಟ ಮತ್ತು ಮದ್ಯದ ಅಂಗಡಿಗಳಲ್ಲಿ ಅನಧಿಕೃತವಾಗಿ ಸ್ವೀಕರಿಸಿಡಲಾಗಿದೆ ಎಂಬ ಸ್ಪಷ್ಟ ಮಾಹಿತಿ ಆಧಾರದ ಮೇಲೆ ದಾಳಿ ಮಾಡಲಾಗಿದೆ. ವಶಕ್ಕೆ ಪಡೆದುಕೊಂಡಿರುವ ಮದ್ಯವನ್ನ ಆಧರಿಸಿ ಈಗಾಗಲೇ ಮೌಲ್ಯವನ್ನು ಗುರುತಿಸಲಾಗಿದೆ. ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಅಬಕಾರಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ತಾಲೂಕಿನಲ್ಲಿ ಮತ್ತಷ್ಟು ಕಾರ್ಯಾಚರಣೆಗೆ ಮುಂದಾಗುತ್ತೇವೆ ಎಂದು ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ತಿಳಿಸಿದರು. ನಾನು ನಮ್ಮ ಇಲಾಖೆಯ ವತಿಯಿಂದ ಹಾಗೂ ನಮ್ಮ ಸಂಘದವರುಗಳಿಗೆ ಇವರು ಮಾದರಿ ನೀತಿ ಸಂಹಿತೆ ಬಂದಾಗಿಂದ ಇವರು ಯಾವ ರೀತಿ ಮದ್ಯ ವಹಿವಾಟನ್ನು ನಡೆಸಿಕೊಂಡು ಹೋಗಬೇಕು ಹಾಗೂ ಹಾಗೆ ಅಕ್ರಮ ಮದ್ಯಗಳನ್ನು ಮಾರಾಟ ಮಾಡಿದ ಹಾಗೆ ಸಣ್ಣದು ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ ಹಾಗೆ ಕಾಲಕಾಲಕ್ಕೆ ಸರಿಯಾಗಿ ಸಣ್ಣದು ವೇಳೆಯನ್ನು ನಂಬಿಸುವಂಥ ವೇಳೆಯಲ್ಲೇ ಸಹ ಮದ್ಯ ವ್ಯವಹಾರವನ್ನು ನಡೆಸಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಹಾಗೂ ಯಾವುದೇ ರೀತಿಯಲ್ಲೂ 120%ಗಿಂತ ಜಾಸ್ತಿ ಮದ್ಯ ಎತ್ತುವಳಿಯನ್ನು ಮಾಡಿದಾಗೆ ನೋಡ್ತಾ ಇದ್ದೀವಿ. ಹಾಗೂ ಯಾವುದೇ ಮದ್ಯವನ್ನು ಮಾರಾಟ ಮಾಡಿದ ವ್ಯವಹಾರಗಳನ್ನು ಹಾಗೂ ದಾಖಲಾತಿಗಳನ್ನು ಸರಿಯಾಗಿಟ್ಟು ನಮಗೆ ದಾಖಲಾತಿ ಸಲ್ಲಿಸೋಕ್ಕೂ ಸಹ ಹೇಳಿದ್ದೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.